Hello guys, welcome back to my class. This is class number 11 of the English grammar series. As you know, we have started the topic adverbs and are done with three main types of adverbs. And today we are studying the adverbs of place. So what are they? So ಈ adverb ಗಳಿಂದ ಆಕ್ಷನ್ ಎಲ್ಲಿ ನಡೆಯುತ್ತೆ, ಎಲ್ಲಿ ನಡೀತಿದೆ, ಎಲ್ಲಿ ನಡೀತು ಅನ್ನೋದು ಗೊತ್ತಾಗುತ್ತೆ. These adverbs describe where an action happens. They provide information about location, position or direction. Right? So ಇಲ್ಲಿ ನೋಡಿ, ಈ adverbs of place ಒಬ್ಬರ ಒಂದು ಆಕ್ಷನ್ನ ಪೊಸಿಷನ್ ಆದರೂ ಹೇಳುತ್ತೆ ಆರ್ ಆಕ್ಷನ್ ನಡೀತಾ ಇರೋ ಡೈರೆಕ್ಷನ್ ಆದರೂ ಹೇಳುತ್ತೆ. ಇವೆರಡು ನೆನ್ಪಿಟ್ಕೊಳ್ಳಿ. ಈಗ ಮುಂದಕ್ಕೆ ನಾನು ನಿಮಗೆ ಎಕ್ಸಾಂಪಲಲ್ಲಿ ಅದನ್ನೇ ತೋರಿಸ್ತೀನಿ. ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಹೇಗೆ ಯೂಸ್ ಮಾಡಬೇಕು ಗೊತ್ತೇ ಆಗೋದಿಲ್ಲ. ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನೊಂದು ವಿಷಯ, ಅಡ್ವರ್ಬ್ಸ್ ಅಂದ ತಕ್ಷಣ ಯಾವಾಗಲೂ ಕೂಡ ಆಬ್ಜೆಕ್ಟ್ ಆದಮೇಲೇ ಇರುತ್ತೆ. ಎನಿ ಟೈಪ್ ಆಫ್ ಅಡ್ವರ್ಬ್, ನಾವು ತುಂಬ ಟೈಪ್ಸ್ ಕಲಿತಿದ್ದೀವಲ್ವ. ಸೊ ಇದು ಕೂಡ ಅಷ್ಟೇ, ಸೆಂಟೆನ್ಸ್ನ ಎಂಡಲ್ಲೇ ನಾವು ಯೂಸ್ ಮಾಡ್ತೀವಿ. ಅಂದರೆ ಆಬ್ಜೆಕ್ಟ್ ಆದಮೇಲೇ ಪ್ಲೇಸ್ ಮಾಡಬೇಕು ಈ ವರ್ಡ್ಸ್ನ. ರೈಟ್? ಎಲ್ಲ ಅಡ್ವರ್ಬ್ಗೂ ಇದೇ ಕಾಮನ್ ಪೊಸಿಷನ್, ಮೋಸ್ಟ್ ಆಫ್ ದ ಅಡ್ವರ್ಬ್ಸ್ ನೋಡಿದ್ರಲ್ಲ ನೀವು. ಆ್ಯಂಡ್ ಇನ್ನೊಂದು ವಿಷಯ, ಅಡ್ವರ್ಬ್ಸ್ ಆಫ್ ಪ್ಲೇಸ್ನ ಯೂಸ್ ಮಾಡುವಾಗ ಯಾವುದು ಪ್ರೆಪೋಸಿಷನ್ನ ಯೂಸ್ ಮಾಡಬಾರ್ದು. Don't use any preposition with these adverbs. Here, there, up, down, in, out, inside, outside, on, off, in front, back, far, close, upstairs, downstairs. ಇನ್ನೂ ಇದೆ, ಆಮೇಲೆ ಹೇಳ್ತೀನಿ. ಎಕ್ಸಾಂಪಲ್ ನೋಡಿ ಇಲ್ಲಿ. I am here. She is there. The clock is up on the wall. ಇಲ್ಲಿ ಪೊಸಿಷನ್ಸ್ನ ಹೇಳ್ತಿದ್ದೀವಿ. ಸೊ ಪೊಸಿಷನ್ ಹೇಳುವಾಗ ಆ ಸೆಂಟೆನ್ಸ್ನಲ್ಲಿ ಒಂದು ಆಬ್ಜೆಕ್ಟ್ ಇರೋದಿಲ್ಲ, ಯಾಕೆಂದರೆ ಏನು ಆ್ಯಕ್ಷನ್ ನಡೀತಾ ಇಲ್ಲ ಅಲ್ವಾ. ಸೊ ಆಬ್ಜೆಕ್ಟ್ ಬೇಕಾಗಿಲ್ಲ. ನೆಕ್ಸ್ಟ್, ದ ಕ್ಲಾಕ್ ಈಸ್ ಅಪ್ ಆನ್ ದ ವಾಲ್. ಕ್ಲಾಕ್ ಮೇಲಿದೆ, ವಾಲ್ನಲ್ಲಿ ಮೇಲಿದೆ. ಆನ್ ದ ವಾಲ್ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ. ಎಲ್ಲಿ ಮೇಲಿದೆ ಅಂತ ಹೇಳಬೇಕಲ್ವಾ, ವಾಲ್ನಲ್ಲಿ ಮೇಲ್ಗಡೆ ಇದೆ. She is sitting down. We are locked. ಎಲ್ಲಿ ಲಾಕ್ ಆಗಿದ್ದೀವಿ? ಒಳಗೆ. We are locked in. The manager is out. It's cold inside. ನೋಡಿ, ಇನ್ ಅಂದರೆ ಒಳಗೆ ಅಷ್ಟೇ. ಸೊ ಇನ್ಸೈಡ್ ಅಂತ ಯಾವಾಗ ಹೇಳ್ತೀವಿ ಅಂದರೆ ತುಂಬ ಸ್ಪೆಸಿಫಿಕ್ಲಿ ನಾವು ಫೋಕಸ್ ಮಾಡಬೇಕು. ಒಳಗಡೆ ಎಲ್ಲ ಸೈಡಿಂದನೂ ಕವರ್ ಆಗಿರುವಂಥ ಒಂದು ಏರಿಯಾ ಅಂತ, ಒಂದು ಪ್ಲೇಸ್. ಅಂದರೆ ನಾವು ಒಳಗಡೆ ಎಲ್ಲ ಸೈಡಿಂದನೂ ಕವರ್ ಆಗಿದ್ದೀವಿ. ಬಟ್ ಇನ್ನಂದರೆ ಎಲ್ಲ ಸೈಡಿಂದನೂ ಕವರ್ ಆಗಿರುವ ಪ್ಲೇಸ್ ಅಂತೇನಲ್ಲ. ಕರೆಕ್ಟ್? ದೇ ಆರ್ ವೇಟಿಂಗ್ ಔಟ್ಸೈಡ್. ದ ಕವರ್ಸ್ ಆರ್ ಆನ್. ದ ಕವರ್ಸ್ ಆರ್ ಆಫ್. ಹಾಂ, ಇಲ್ಲಿ ನೋಡಿ, ಆನ್ ಆಫ್ ಯಾವ ರೀತಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಈಗ ಬೈಕ್ ತಗೊಳ್ಳೋಣ ಎಕ್ಸಾಂಪಲ್. ಬೈಕ್ ಮೇಲೆ ಕವರ್ಸ್ನ ಹಾಕಿದ್ದೀವಿ, ಕಾರ್ ಮೇಲೆ ಕವರ್ಸ್ನ ಹಾಕಿದ್ದೀವಿ. ಸೊ ದೇ ಆರ್ ಆನ್. ಆನ್ ಅಂದರೆ ಅರ್ಥ ಮೇಲ್ಗಡೆ ಇದೆ, ಅದು ಅಲ್ಲಿ ಇಲ್ಲ ಅಂದರೆ ಆಫ್. ಹಾಂ, ನಾವು ಈ ಥರ ಹೇಳ್ಬೋದು, ಆನ್ ದ ಬೈಕ್, ಆಫ್ ದ ಬೈಕ್, ಆನ್ ದ ಕಾರ್, ಆಫ್ ದ ಕಾರ್. ಅದನ್ನು ಹೇಳ್ತೀನಿ. ಆ ಥರ ಯೂಸ್ ಮಾಡೋದು ಕಂಜಂಕ್ಷನ್ಸ್ನಲ್ಲಿ. ಆ ಟಾಪಿಕ್ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಅಡ್ವರ್ಬ್ ಜೊತೆ ಬೇರೆ ಯಾವ ವರ್ಡ್ ಕೂಡ ಬರೋದಿಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ. ದ ಕವರ್ಸ್ ಆರ್ ಆನ್ ಅಂದರೆ ಹಾಕಿದ್ದಾರೆ, ದ ಕವರ್ಸ್ ಆರ್ ಆಫ್ ಅಂದರೆ ತೆಗ್ದಿದ್ದಾರೆ. ದ ಲಿಡ್ ಈಸ್ ಆನ್, ದ ಲಿಡ್ ಈಸ್ ಆಫ್. ರೈಟ್? ದ ಕ್ಯಾಪ್ ಈಸ್ ಆನ್, ದ ಕ್ಯಾಪ್ ಈಸ್ ಆಫ್. ಈ ಸಿಂಪಲ್ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿ, ಮುಂದಕ್ಕೆ ನಿಮಗೆ ದೊಡ್ಡ ಎಕ್ಸಾಂಪಲ್ಸ್ ಗೊತ್ತಾಗುತ್ತೆ. ಪ್ಲೀಸ್ ಸ್ಟೇ ಬ್ಯಾಕ್. ದ ಸ್ಟೇಷನ್ ಈಸ್ ಫಾರ್. ದ ಡೆಡ್ ಲೈನ್ ಈಸ್ ಕ್ಲೋಸ್. ಆಗಲೇ ಮೀನಿಂಗ್ ನೋಡ್ಕೊಂಡ್ರಲ್ಲ, ನೀವು ಕಾಪಿ ಮಾಡ್ಕೊಳ್ಳಿ, ಆಮೇಲೆ ಎಕ್ಸಾಂಪಲ್ಸ್ನಲ್ಲಿ ಅರ್ಥ ಆಗುತ್ತೆ. ದ ಹೌಸ್ ಇಸ್ ಅಪ್ಸ್ಟೇರ್ಸ್ ಅಂದರೆ ನಾನಿರುವ ಫ್ಲೋರ್ನ ಮೇಲಿನ ಫ್ಲೋರ್ನಲ್ಲಿ ಮನೆ ಇದೆ. ದಟ್ ಹೌಸ್ ಇಸ್ ಅಪ್ಸ್ಟೇರ್ಸ್. ದ ಹೌಸ್ ಓನರ್ ಲಿವ್ಸ್ ಡೌನ್ಸ್ಟೇರ್ಸ್. ದ ಹೌಸ್ ಆಸ್ ಅ ಬಾಲ್ಕನಿ ಇನ್ ಫ್ರಂಟ್. ಮುಂದೆಗಡೆ ಒಂದು ಬಾಲ್ಕನಿ ಇದೆ ನೋಡಿ, ಯಾವ ಥರ ಹೇಳಬೇಕು. ದ ಹೌಸ್ ಇಸ್ ಅ ಬಾಲ್ಕನಿ ಇನ್ ಫ್ರಂಟ್. ಹಾಂ, ಇನ್ ಫ್ರಂಟ್ ಅಂತ ಯಾಕೆ ಬಂತು? ಆ್ಯಕ್ಚುಲಿ ಇನ್ ಫ್ರಂಟ್ ಅನ್ನೋದು ಅಡ್ವರ್ಬ್ ಅಲ್ಲ. ಫ್ರಂಟ್ ಅನ್ನೋದನ್ನು ನಾವು ಅಲೋನ್ ಆಗಿ ಯೂಸ್ ಮಾಡೋದಿಲ್ಲ, ಇನ್ ಫ್ರಂಟ್ ಅಂತಾನೆ ಯೂಸ್ ಮಾಡಬೇಕು. ಈ ರೀತಿ ಇದೊಂದು ಎಕ್ಸೆಪ್ಷನ್. ಸೊ ಗೊತ್ತಾಯ್ತಲ್ಲ, ಈ ಎಕ್ಸಾಂಪಲ್ಸ್ ಆ್ಯಂಡ್ ಈ ಎಲ್ಲ ಎಕ್ಸಾಂಪಲ್ಸ್ನಲ್ಲೂ ನಾವು ಒಬ್ಬರ ಅಥವಾ ಒಂದು ವಸ್ತುವಿನ ಪೊಸಿಷನ್ ಹೇಳ್ತಿದ್ದೀವಿ, ಎಲ್ಲಿದೆ ಅನ್ನೋದು ಗೊತ್ತಾಯ್ತು. ಆ್ಯಕ್ಷನ್ಸ್ ಹೇಳೋವಾಗ ನಾವು ಈ ಅಡ್ವರ್ಬ್ಸ್ನ ಯೂಸ್ ಮಾಡ್ಬೋದಾ ಅಂದರೆ ಅವಾಗ ಡೈರೆಕ್ಷನ್ ತೋರಿಸೋದಕ್ಕೆ ಎಸ್ ಯೂಸ್ ಮಾಡ್ಬೋದು. ಎಲ್ಲಿ ನೋಡಿ,
ಐ ಆಮ್ ಹಿಯರ್, ಹಿ ಈಸ್ ಕಮಿಂಗ್ ಹಿಯರ್. ಶಿ ಇಸ್ ದೇರ್, ಶಿ ಇಸ್ ಗೋಯಿಂಗ್ ದೇರ್. ಟು, ಆಟ್, ಇನ್, ಆನ್ ಯೂಸ್ ಮಾಡಬಾರ್ದು ಅಡ್ವರ್ಬ್ಗಳ ಹಿಂದೆ. ಓಕೆ. ದ ಕ್ಲಾಕ್ ಈಸ್ ಅಪ್ ಆನ್ ದ ವಾಲ್. ದ ಆಂಟ್ಸ್ ಆರ್ ಮೂವಿಂಗ್ ಅಪ್ ಆನ್ ದ ವಾಲ್. ಆಂಟ್ಸ್ ಯಾವ ಕಡೆಗೆ ಹೋಗ್ತಾ ಇದೆ? ದೇ ಆರ್ ಮೂವಿಂಗ್ ಅಪ್ ಆನ್ ದ ವಾಲ್. ಶಿ ವಾಸ್ ಸಿಟ್ಟಿಂಗ್ ಡೌನ್. ಸೊ ಅವಳು ಎಲ್ಲಿ ಕೂತ್ಕೊಂಡಿದ್ದಾಳೆ? ಪೊಸಿಷನ್ ಹೇಳಿದೆ. ಶಿ ವಾಸ್ ಕಮಿಂಗ್ ಡೌನ್. ಗೊತ್ತಾಯ್ತಲ್ಲ? ಪ್ಲೀಸ್ ಕಮ್ ಇನ್. ಐ ಆಮ್ ಗೋಯಿಂಗ್ ಔಟ್. ಪ್ಲೀಸ್ ಲುಕ್ ಇನ್ಸೈಡ್. They ran outside. Put the covers on. Take the covers off. ನೋಡಿ, ಎಲ್ಲ ಸೆಂಟೆನ್ಸ್ನು ಕಂಪೇರ್ ಮಾಡಿ ನೋಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಆ್ಯಂಡ್ ಇಲ್ಲಿ ಲಾಸ್ಟ್ 2 ಸೆಂಟೆನ್ಸ್ ನೋಡಿ. ಪುಟ್ ದ ಕವರ್ಸ್ ಆನ್, ಕವರ್ಸ್ನ ಮೇಲೆ ಹಾಕು. ಟೇಕ್ ದ ಕವರ್ಸ್ ಆಫ್, ಕವರ್ಸ್ನ ಅಲ್ಲಿಂದ ತೆಗಿ. ಸೊ ರೈಟ್ ಸೈಡಲ್ಲಿರೋ ಎಲ್ಲ ಸೆಂಟೆನ್ಸ್ಗಳು ಆ್ಯಕ್ಷನ್ ಆಗ್ತದೆ. ಸೊ ಪೊಸಿಷನ್ ಹೇಳೋವಾಗಲೂ ಒಂದು ಕಡೆ ಡೈರೆಕ್ಷನ್ನ ತೋರಿಸೋವಾಗಲೂ ಈ ಅಡ್ವರ್ಬ್ಸ್ನ ಈ ರೀತಿ ಯೂಸ್ ಮಾಡ್ತೀವಿ. ತುಂಬ ಸಿಂಪಲ್ ಇದೆಲ್ಲ. ನೀವು ಆ್ಯಕ್ಷನ್ ಹೇಳಿ ಅಡ್ವರ್ಬ್ನ ಯೂಸ್ ಮಾಡಿ. ಮತ್ತೆ ಬೇರೆ ಯಾವ ವರ್ಡ್ ಕೂಡ ಮಧ್ಯದಲ್ಲಿ ಯೂಸ್ ಮಾಡಬೇಡಿ, ಸೇರಿಸಬೇಡಿ. ಕಲಿಯೋದು ತುಂಬ ಈಸಿ ಅಲ್ವಾ? ಇವುಗಳನ್ನ ಬರೆದಿಟ್ಕೊಳ್ಳಿ. ಈಗ ಇಷ್ಟನ್ನ ಮಾತ್ರನೇ ಪ್ರಾಕ್ಟೀಸ್ ಮಾಡಿ. ಮುಂದಕ್ಕೆ ನೀವು ಓದ್ತಾ ಇರಬೇಕು. ಇಂಗ್ಲೀಷ್ ಟೆಕ್ಸ್ಟ್ನ ಓದ್ತೀರಿ, ಸ್ಟೋರೀಸ್ ಓದ್ತಾ ಇರಿ, ಇಂಗ್ಲೀಷ್ ಬುಕ್ಸ್ ಓದ್ತಾ ಇರಿ. ಅಲ್ಲಿ ಇವುಗಳನ್ನ ಮತ್ತೆ ರೀಯೂಸ್ ಆಗ್ತಾ ಹೋಗುತ್ತೆ. ಅವಾಗ ಇನ್ನೂ ನಿಮಗೆ ವೆರಿಫೈ ಆಗುತ್ತೆ. ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ. ಈಗ ಪ್ಲೀಸ್ ಕಮ್ ಬ್ಯಾಕ್. ಡೋಂಟ್ ಗೋ ಟೂ ಫಾರ್. ಶಿ ಮೂವ್ಡ್ ಕ್ಲೋಸ್, ಅಂದರೆ ಹತ್ತಿರಕ್ಕೆ ಸರಿದಳು. ಶಿ ಮೂವ್ಡ್ ಕ್ಲೋಸ್ ಟು ದ ಫೈರ್. ಟು ದ ಫೈರ್ ಅನ್ನೋದು ಎಕ್ಸ್ಟ್ರಾ ವರ್ಡ್ಸ್ ಅಷ್ಟೇ, ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಅದಿಲ್ಲ ಅಂದರೂ ಕೂಡ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಹೆಚ್ಚು ಮೀನಿಂಗ್ ಕೊಡೋದಕ್ಕೋಸ್ಕರ ವರ್ಡ್ಸ್ ಆ್ಯಡ್ ಮಾಡಿರೋದು ಅಷ್ಟೇ. ಐ ಆಮ್ ಗೋಯಿಂಗ್ ಅಪ್ ಸ್ಟೇರ್ಸ್. ದ ಹೌಸ್ ಓನರ್ ವಾಕ್ಡ್ ಡೌನ್ ಸ್ಟೇರ್ಸ್. ಕ್ಯಾನ್ ಯು ಗೋ ಟು ದ ಫ್ರಂಟ್? ಮುಂದಕ್ಕೆ ಹೋಗು ಅಂತ ಹೇಳೋದಕ್ಕೆ ಟು ದ ಫ್ರಂಟ್. ಇಲ್ಲಿ ಎಕ್ಸೆಪ್ಷನ್ ಇದೆ ಅಷ್ಟೆ. ಸೊ ಗೊತ್ತಾಯ್ತಲ್ಲ, ಯೂಸ್ ಮಾಡೋದು ತುಂಬ ಸಿಂಪಲ್. ಪೊಸಿಷನ್ ಹೇಳಬೇಕಾದ್ರೆ ಬಿ ಫಾರ್ಮ್ ಯೂಸ್ ಮಾಡಿ, ಬಿ ವರ್ಬ್ಸ್ನ ಯೂಸ್ ಮಾಡಿ. ಆ್ಯಕ್ಷನ್ಸ್ನ ಹೇಳುವಾಗ ಈ ಥರ ಯೂಸ್ ಮಾಡಿ. ಅಡ್ವರ್ಬ್ಸ್ನ ಹಾಕಿದರೆ ಆ ಜಾಗಕ್ಕೆ, ಆ ಜಾಗದಲ್ಲಿ ನಡೆಯುತ್ತಾ ಇದೆ, ಆ ಜಾಗಕ್ಕೆ ಹೋಗ್ತಿದ್ದಾರೆ, ಮೂವ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಇಷ್ಟೇ ಅಲ್ಲ, ಇನ್ನೂ ಕೂಡ ತುಂಬ ಅಡ್ವರ್ಬ್ಗಳಿದೆ. ಇನ್ನು ಯಾವ್ಯಾವ ವರ್ಡ್ಗಳಿಗೆ ನಾವು ಅಡ್ವರ್ಬ್ಸ್ ಅಂತ ಕರಿತೀವಿ ಇಲ್ಲಿ ನೋಡಿ. ಹೋಮ್, ಅವೇ, ಅಬೋವ್, ಬಿಲೋ, ಅಂಡರ್, ನಿಯರ್, ನಿಯರ್ ಬೈ, ಅಬ್ರಾಡ್, ಓವರ್ಸೀಸ್, somewhere, everywhere, nowhere, anywhere, elsewhere, over, along, beyond, around, forward, backward, ಅಥವಾ ಫಾರ್ವರ್ಡ್ಸ್, ಬ್ಯಾಕ್ವರ್ಡ್ಸ್ ಕೂಡ ಓಕೆ. ಸೈಡ್ವೇಸ್. ಸೊ ಇವುಗಳು ಕೂಡ ಅಡ್ವರ್ಬ್ಸ್ ಆ್ಯಂಡ್ ಇವುಗಳು ಕೂಡ ಪ್ಲೇಸ್ನೇ ಹೇಳ್ತಾ ಇದೆ ಅಲ್ವಾ? ಆ್ಯಂಡ್ ನೋಡಿ, ಹೋಮ್, ಹೋಮ್ ಅನ್ನೋದು ಕೂಡ ಅಡ್ವರ್ಬ್. ಅದನ್ನು ಕೂಡ ಬೇರೆ ಅಡ್ವರ್ಬ್ ಥರನೇ ಯೂಸ್ ಮಾಡಬೇಕು, ವಿತೌಟ್ ಎನಿ ಪ್ರಪೋಸಿಷನ್. ಐ ಆಮ್ ಹೋಮ್, ಮೈ ಡ್ಯಾಡ್ ಈಸ್ ಅವೇ, ಇಟ್ ಹ್ಯಾಸ್ ವಾಟರ್ ವಿತ್ ಮಡ್ ಅಬೌವ್. ಅಂದರೆ ಇದರಲ್ಲಿ ನೀರಿದೆ, ಮಡ್ ಎಲ್ಲಿದೆ? ಅಬೌವ್, ಮೇಲ್ಗಡೆ ಇದೆ. ದೆರ್ ಈಸ್ ಅ ರೆಡ್ ಸ್ವಿಚ್ ಬಿಲೋ. ದ ಬ್ಯಾಂಕ್ ಇಸ್ ನಿಯರ್ ಬೈ. ದ ಡಾಗ್ ಈಸ್ ಹೈಡಿಂಗ್ ಅಂಡರ್. ದ ಫೆಸ್ಟಿವಲ್ ಇಸ್ ನಿಯರ್. ಮೈ ಬ್ರದರ್ ವರ್ಕ್ಸ್ ಅಬ್ರಾಡ್. ಮೈ ಕಸಿನ್ ಲಿವ್ಸ್ ಓವರ್ಸೀಸ್. ಸೊ ಓವರ್ಸೀಸ್ ಅಂದರೆ ಸಮುದ್ರಗಳ ಆಚೆಗಿರುವ ಕಂಟ್ರೀಸ್ಗೆ ನಾವು ಓವರ್ಸೀಸ್ ಅಂತೀವಿ, ಓವರ್ ದ ಸಿ. ಆ ರೀತಿ ಇರೋ ಕಂಟ್ರಿಗಳಿಗೆ ನಾವು ಓವರ್ಸೀಸ್ ಅಂತೀವಿ. ಅಬ್ರಾಡ್ ಅಂದರೆ ಜನರಲಿ ಯಾವುದೇ ಬೇರೆ ಅದರ್ ಕಂಟ್ರಿ. ಐ ಹ್ಯಾವ್ ಸೀನ್ ಹಿಮ್ ಸಮ್ವೇರ್. ರೈಟ್? ಸೊ ಇವೆಲ್ಲವೂ ಕೂಡ ಅಡ್ವರ್ಬ್ಸ್ ಆಫ್ ಪ್ಲೇಸ್. ನೋಡಿ ಎಷ್ಟು ಸಿಂಪಲ್ ಆಗಿ ಯೂಸ್ ಮಾಡಿದ್ದೀವಿ. ಯಾವುದೂ ಪ್ರಿಪೋಸಿಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಟು, ಇನ್, ಆಟ್ ಬೇಕಾಗಿಲ್ಲ. ಆ್ಯಂಡ್ ಆಟ್ ಹೋಮ್ ಅಂತ ಹೇಳೋ ಒಂದು ಪ್ರಾಕ್ಟೀಸ್ ಇದೆ ಅಷ್ಟೇ. ಆಟ್ನ ನೀವು ಡ್ರಾಪ್ ಮಾಡಿದ್ರು ಕೂಡ ಕರೆಕ್ಟ್. ಐ ಆಮ್ ಹೋಮ್, ಐ ಆಮ್ ಕಮಿಂಗ್ ಹೋಮ್, ಆರ್ ಯು ಹೋಮ್, ನೋ ಬಡಿ ಈಸ್ ಹೋಮ್, ಈ ಥರನೂ ಹೇಳಬಹುದು. ರೈಟ್? ಸೊ ಇಲ್ಲೆಲ್ಲ ಪೊಸಿಷನ್ ಹೇಳಿದ್ವಿ.
ಆ್ಯಂಡ್ ಡಿರೆಕ್ಷನ್ ಆ್ಯಕ್ಷನ್ನ ಹೇಳೋವಾಗಲೂ ನಾವು ಇವುಗಳನ್ನ ಇದೇ ರೀತಿ ಯೂಸ್ ಮಾಡ್ತೀವಿ. ಐ ವಿಲ್ ಗೋ ಹೋಮ್. ಸೊ ಹೋಮ್ ಅನ್ನೋದು ಅಡ್ವರ್ಬ್ಗೆ ಯಾವುದೇ ಪ್ರಿಪೋಸಿಷನ್ ಯೂಸ್ ಮಾಡಬಾರ್ದು. ಅದೇ ರೂಲ್ಸ್ನ ನಾನು ಹೇಳ್ತಾ ಇದ್ದೀನಿ ಅವಾಗ್ಲಿಂದ, ಕರೆಕ್ಟ್? ಮೈ ಡ್ಯಾಡ್ ವಾಕ್ಡ್ ಅವೇ. ಸೊ ನೋಡಿ, ಮೈ ಡ್ಯಾಡ್ ಈಸ್ ಅವೇ ಅಂದರೆ ಇಲ್ಲಿಲ್ಲ, ಎಲ್ಲೋ ದೂರದಲ್ಲಿದ್ದಾರೆ, ಬೇರೆ ಕಡೆ ಇದ್ದಾರೆ ಅನ್ನೋ ಮೀನಿಂಗ್. ಮೈ ಡ್ಯಾಡ್ ವಾಕ್ಡ್ ಅವೇ ಅಂದರೆ ಇಲ್ಲಿಂದ ಹೊರಟೋಗ್ಬಿಟ್ರು ಅಂತ, ದೂರಕ್ಕೆ, ಬೇರೆ ಕಡೆಗೆ. ದ ಬರ್ಡ್ ಫ್ಲೂ ಅಬೋವ್ ಕ್ವಿಕ್ಲಿ. ಈ ಸೆಂಟೆನ್ಸ್ನಲ್ಲಿ ನೋಡಿ 2 ಅಡ್ವರ್ಬ್ಗಳು ಯೂಸ್ ಆಗಿದೆ. ಒಂದು ಅಬೋವ್ ಡೈರೆಕ್ಷನ್ ಹೇಳ್ತು, ಕ್ವಿಕ್ಲಿ ಮ್ಯಾನರ್ನ ಹೇಳ್ತು. ಈ ರೀತಿ 2 ಅಡ್ವರ್ಬ್ಗಳನ್ನ ನಾವು ಯೂಸ್ ಮಾಡ್ಬೋದು. ಹಿ ಜಂಪ್ಡ್ ಇನ್ ಟು ಅ ಪಿಟ್ ಬಿಲೋ. ಪಿಟ್ ಅಂದರೆ ಒಂದು ದೊಡ್ಡದಾದಂಥ ಹೋಲ್. ಅವನು ಅದರಲ್ಲಿ ಜಂಪ್ ಮಾಡ್ದ. ಅದು ಎಲ್ಲಿತ್ತು ಅಂದರೆ ಕೆಳಗಡೆ ಇತ್ತು. ಮೇ ಬಿ ಅವನು ಹೈಯರ್ ಪೊಸಿಷನಲ್ಲಿದ್ದ. ಹಿ ಜಂಪ್ಡ್ ಇನ್ ಟು ಅ ಪಿಟ್ ವಿಚ್ ವಾಸ್ ಬಿಲೋ. ಮೈ ಸಿಸ್ಟರ್ ಲಿವ್ಸ್ ನಿಯರ್ ಬೈ. ಸೊ ನಿಯರ್ ಬೈನ ಈ ರೀತಿನೇ ಯೂಸ್ ಮಾಡಬೇಕು. ದ ಬ್ಯಾಂಕ್ ಈಸ್ ನಿಯರ್ ಬೈ, ಶಿ ಲಿವ್ಸ್ ನಿಯರ್ ಬೈ ಅಂತ. ಟು ಆಟ್ ಅಲ್ಲ. ನಿಯರ್ ಬೈ ಆದಮೇಲೂ ಕೂಡ ಯಾವುದೇ ವರ್ಡ್ನ ಯೂಸ್ ಮಾಡಬಾರ್ದು. ನಿಯರ್ ಬೈ ದ ಬ್ಯಾಂಕ್, ನಿಯರ್ ಬೈ ದ ಹೌಸ್, ನೋ, ಅದು ರಾಂಗ್. ಹಿ ಕ್ರಾಲ್ಡ್ ಅಂಡರ್. ಅವನು ತೆವಳುತ್ತಾ ಹೋದ ಕೆಳಗಡೆ. ದ ಬಸ್ ಇಸ್ ಕಮಿಂಗ್ ನಿಯರ್. ಮೈ ಬ್ರದರ್ಸ್ ಗೋಯಿಂಗ್ ಅಬ್ರಾಡ್. ಟು ಅಲ್ಲ, ಜಸ್ಟ್ ಅಬ್ರಾಡ್. ಮೈ ಬ್ರದರ್ಸ್ ಗೋಯಿಂಗ್ ಅಬ್ರಾಡ್. ಹಿ ಸ್ಪೆಂಟ್ 3 years ವರ್ಕಿಂಗ್ ಓವರ್ಸೀಸ್. ಐ ನೀಡ್ ಟು ಗೋ ಸಮ್ವೇರ್. ಟು ಸಮ್ವೇರ್ ಅಲ್ಲ, ಐ ನೀಡ್ ಟು ಗೋ ಸಮ್ವೇರ್ ಅಷ್ಟೇ. ಸೊ ನೀವು ತುಂಬ ಮಿಸ್ಟೇಕ್ ಮಾಡ್ತೀರಾ ಐ ನೀಡ್ ಟು ಗೋ ಟು ಸಮ್ವೇರ್ ಅಂತ ಹೇಳೋವಾಗ, ವಿಚ್ ಇಸ್ ರಾಂಗ್. ಆ ಥರ ಹೇಳಬಾರ್ದು. ಈ ಮಿಸ್ಟೇಕ್ನ ಇನ್ಮೇಲಿಂದ ಅವಾಯ್ಡ್ ಮಾಡಿ. ಯಾಕೆಂದರೆ ನೀವೀಗ ಕಲ್ತಿದ್ದೀರಾ, ಕಲ್ತ ಮೇಲೆ ಮತ್ತೆ ಮಿಸ್ಟೇಕ್ ಮಾಡಬೇಡಿ. ಹಿ ಈಸ್ ನೋ ವೇರ್ ಇನ್ ಇಂಡಿಯಾ. ಪೊಸಿಷನ್ ಹೇಳ್ತಿದ್ದೀವಿ ನೋಡಿ ಇಲ್ಲಿ. ಹಿ ಈಸ್ ನೋ ವೇರ್ ಅಂದರೆ ಅರ್ಥ ಅವನು ಇಲ್ಲೆಲ್ಲೂ ಇಲ್ಲ. ಇನ್ ಇಂಡಿಯಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೇ. ಹ್ಯಾವ್ ಯು ಸೀನ್ ಹಿಮ್ ಎನಿವೇರ್? ನೆಗೆಟಿವ್ನಲ್ಲೇ, ಕ್ವಶನ್ಸ್ನಲ್ಲೇ ಯೂಸ್ ಆಗುತ್ತೆ. ಡೋಂಟ್ ಪುಟ್ ಇಟ್ ಹಿಯರ್, ಪುಟ್ ಇಟ್ ಎಲ್ಸ್ವೇರ್. ಎಲ್ಸ್ವೇರ್ ಅಂದರೆ ಬೇರೆ ಎಲ್ಲಾದರೂ. ಪುಟ್ ಇಟ್ ಎಲ್ಸ್ವೇರ್. ದ ಮ್ಯಾನೇಜರ್ ಈಸ್ ಓವರ್ ದೇರ್. ದೇರ್ ಆರ್ ಮೋರ್ ಟ್ರೀಸ್ ಬಿಯಾಂಡ್. ಇನ್ನೂ ಮುಂದಕ್ಕೆ ಹೋದರೆ ಹೆಚ್ಚು ಟ್ರೀಗಳಿದೆ. ದೇರ್ ಆರ್ ನೋ ಶಾಪ್ಸ್ ಅರೌಂಡ್. ಅಂದರೆ ಇಲ್ಲಿ ಸುತ್ತಮುತ್ತ ಶಾಪ್ಸ್ ಇಲ್ಲ. ದ ಕಾರ್ ವಾಸ್ ಪಾರ್ಕ್ಡ್ ಸೈಡ್ ವೇಸ್. ಅಂದರೆ ರೋಡ್ಗೆ ಹಾರಿಜಾಂಟಲಿ ಕಾರ್ ನಿಂತಿದ್ರೆ ನಾವು ಹೇಳ್ತೀವಿ ದ ಕಾರ್ ವಾಸ್ ಪಾರ್ಕ್ಡ್ ಸೈಡ್ ವೇಸ್ ಅಂತ, ರೈಟ್? ಈಗ ನೋಡಿ ಆ್ಯಕ್ಷನ್ಸ್ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ. ಐ ಥಿಂಕ್ ಹಿ ವೆಂಟ್ ನೋ ವೇರ್. ಹಿ ವೆಂಟ್ ನೋ ವೇರ್ ಅಂದರೆ ಅರ್ಥ ಅವನು ಎಲ್ಲಿಗೂ ಹೋಗಿಲ್ಲ ಅಂತ. ನೋವೇರ್ನಲ್ಲೇ ನಾಟ್ ಇದೆ. ಹಿ ಡಿಡ್ ನಾಟ್ ಗೋ ನೋವೇರ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಟು ನೋವೇರ್ ಕೂಡ ಅಲ್ಲ. ಡೋಂಟ್ ಗೋ ಎನಿವೇರ್. ಇಟ್ಸ್ ಕ್ರೌಡೆಡ್, ಲೆಟ್ಸ್ ಗೋ ಎಲ್ಸ್ವೇರ್. ಬೇರೆ ಎಲ್ಲಾದರೂ ಹೋಗೋಣ. ಹಿ ಕೇಮ್ ರನ್ನಿಂಗ್ ಆ್ಯಂಡ್ ಜಂಪ್ಡ್ ಓವರ್. ಅವನು ಬಂದ, ಮೇಲಿಂದ ಜಂಪ್ ಆದ ಅಂತ ಹೇಳೋದಕ್ಕೆ ಈ ಥರ ಯೂಸ್ ಮಾಡ್ತೀವಿ. ದ ಟ್ರಕ್ ಫೆಲ್ ಸೈಡ್ ವೇಸ್. ಹಿ ಟ್ರಾವೆಲ್ಡ್ ಬಿಯಾಂಡ್ ಟು ಎಕ್ಸ್ಪ್ಲೋರ್. ಆಗಲೇ ಮೀನಿಂಗ್ ಕೊಟ್ಟೆ ಅಲ್ವಾ ನಾನು. ಸೊ ನೀವು ಮೀನಿಂಗ್ ಹಾಕಿ ಕನ್ನಡ ಸೆಂಟೆನ್ಸ್ನ ಫಾರ್ಮ್ ಮಾಡ್ಕೊಳ್ಳಿ. ಐ ವಾಸ್ ಲುಕಿಂಗ್ ಅರೌಂಡ್ ಅಂದರೆ ಎಲ್ಲ ಕಡೆನೂ ನಾನು ನೋಡ್ತಾ ಇದ್ದೆ, ರೈಟ್? ಆ್ಯಂಡ್ ಇಲ್ಲಿ ನೋಡಿ, ಅಲಾಂಗ್ ಅನ್ನೋದು ತುಂಬ ಸರಿ. ಈ ರೀತಿ ಆ್ಯಕ್ಷನ್ಸ್ನ ಹೇಳೋದಕ್ಕೇನೆ, ಅದರ ಉದ್ದಕ್ಕೂ ಅದೆಷ್ಟು ದೂರ ಇದೆಯೋ ಅಷ್ಟೂ ದೂರ ಅಂತ ಹೇಳೋದಕ್ಕೇನೆ ಯೂಸ್ ಮಾಡ್ತೀವಿ. ಪೊಸಿಷನ್ ಹೇಳೋದಕ್ಕೆ ಏನು ಅಲಾಂಗ್ನ ಯೂಸ್ ಮಾಡಲ್ಲ. ದ ರಿವರ್ ಫ್ಲೋಸ್ ಅಲಾಂಗ್. ಇದೇ ರೀತಿ ಉದ್ದಕ್ಕೂ ನದಿ ಹರಿಯುತ್ತೆ. ಪ್ಲೀಸ್ ಮೂವ್ ಫಾರ್ವರ್ಡ್ ಅಂದರೆ ಮುಂದೆಗಡೆ ಡೈರೆಕ್ಷನ್ನಲ್ಲಿ ಮೂವ್ ಆಗಿ. ಹಿ ಲೀನ್ಡ್ ಬ್ಯಾಕ್ವರ್ಡ್ ಅಂದರೆ ಹಿಂದೆಗಡೆ ಡೈರೆಕ್ಷನ್ನಲ್ಲಿ ಅವನು ಲೀನ್ ಆದ, ಬಾಗಿದ. ಸೊ ಅಲಾಂಗ್, ಫಾರ್ವರ್ಡ್, ಬ್ಯಾಕ್ವರ್ಡ್ನ ಆ್ಯಕ್ಷನ್ಸ್ನ ಹೇಳೋದಕ್ಕೇನೆ, ಡೈರೆಕ್ಷನ್ನ ತೋರಿಸೋದಕ್ಕೇನೆ ಈ ರೀತಿ ಯೂಸ್ ಮಾಡ್ತೀವಿ. ಅದರಿಂದ ನಾನು ಲೆಫ್ಟ್ ಸೈಡ್ನಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿಲ್ಲ. ಅರ್ಥ ಆಯ್ತಲ್ಲ? ಆ್ಯಂಡ್ ನೀವೇನು ಮಿಸ್ಟೇಕ್ಸ್ ಮಾಡ್ತೀರಾ ಇಲ್ಲಿ ನೋಡಿ. ಶಿ ಈಸ್ ಗೋಯಿಂಗ್ ಟು ದೇರ್. ರಾಂಗ್. ಏನು ಹೇಳಬೇಕು? ಶಿ ಈಸ್ ಗೋಯಿಂಗ್ ದೇರ್. ಅದೇ ರೀತಿ ಹಿಯರ್, ಇನ್ಸೈಡ್, ಔಟ್ಸೈಡ್ ಕೂಡ. ಐಲ್ ಗೋ ಟು ಹೋಮ್ ಅಲ್ಲ, ಐಲ್ ಗೋ ಹೋಮ್. ನೆನ್ಪಿಟ್ಕೊಳ್ಳಿ, ಗೋ ಟು ಹೋಮ್ ಅಲ್ಲ. ಐ ಆಮ್ ವೇಟಿಂಗ್ ಅಟ್ ಔಟ್ಸೈಡ್. ರಾಂಗ್. ಐ ಆಮ್ ವೇಟಿಂಗ್ ಇನ್ ಔಟ್ಸೈಡ್.
ರಾಂಗ್. ಜಸ್ಟ್ ನೀವು ಹೇಳಬೇಕು ಐ ಆಮ್ ವೇಟಿಂಗ್ ಔಟ್ಸೈಡ್ ಅಂತ. ವಿ ಆರ್ ಗೋಯಿಂಗ್ ಟು ಔಟ್ಸೈಡ್ ಕೂಡ ರಾಂಗ್. ವಿ ಆರ್ ಗೋಯಿಂಗ್ ಔಟ್ಸೈಡ್, ರೈಟ್? ಸೊ ಯಾಕೆ ಯೂಸ್ ಮಾಡಬಾರ್ದು? ರೀಸನ್ ಏನು ಅಂದರೆ ಇವುಗಳು ಅಡ್ವರ್ಬ್ಸ್ ಆಫ್ ಪ್ಲೇಸ್, ಆ್ಯಕ್ಷನ್ ಎಲ್ಲಿ ನಡೆಯುತ್ತೆ, ಯಾವ ಕಡೆಗೆ ಡೈರೆಕ್ಷನ್ನಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳುತ್ತೆ. ಆದ್ದರಿಂದ ಇವುಗಳಿಗೆ ಯಾವುದೇ ಪ್ರಿಪೋಸಿಷನ್ ಜೊತೆ ಯೂಸ್ ಮಾಡಬಾರ್ದು. ಸೊ ನೀವು ಇವಾಗ ಕಲ್ತಿದ್ದೀರಾ, ಕಲ್ತ ಮೇಲೆ ಮತ್ತೆ ಮಿಸ್ಟೇಕ್ ಮಾಡಬೇಡಿ ಯಾವತ್ತು. ನೋಟಿಡ್ಡ. ಬೇರೆಯವರು ಕಲಿಯೋದಕ್ಕೆ ಹೆಲ್ಪ್ ಮಾಡಿ, ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.